ಇನ್ನು ಈ ಮಾಸ್ಕ್ ಮ್ಯಾನ್ ನ ಬೇಲ್ ಅರ್ಜಿ ವಿಚಾರಣೆ ಇವತ್ತು ಆಗ್ತಾ ಇದೆ. ಸೊ ಇದೇನಾಗುತ್ತೆ ನೋಡಬೇಕು. ಇವತ್ತು ಬುರುಡೆ ಚಿನ್ನಯ್ಯನ ಬೇಲ್ ಅರ್ಜಿ ವಿಚಾರಣೆ ಬರ್ತಿರುವಂತದ್ದು. ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈತನ ಪರವಾಗಿರುವಂತಹ ಲಾಯರ್ಗಳು. ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರಿಂದ ಅರ್ಜಿ ಸಲ್ಲಿಸಲಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಬೇಲ್ ಭವಿಷ್ಯ ಏನು ಅನ್ನುವಂಥದ್ದು ಇವತ್ತು ತೀರ್ಮಾನ ಆಗುತ್ತೆ. ಬನ್ನಿ ಅಶೋಕ್, ಇವತ್ತು ಬೇಲ್ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ, ಏನಾಗ್ಬೋದು ಅಂತ. ಎಸ್ ಅಶೋಕ್ ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಇನ್ನೊಂದಿಷ್ಟು ವಿವರಗಳನ್ನು ಕೊಟ್ಬಿಡೋಣ. ಚಿನ್ನಯ್ಯನ ಜಾಮೀನಿಗೆ SITಯಿಂದ ಆಕ್ಷೇಪಣೆ ಸಾಧ್ಯತೆ ಸಹಜವಾಗಿಯೇ. SIT ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಕೆ ಆಗುತ್ತೆ. ಕಾನೂನು ಮತ್ತು ತನಿಖಾ ತಂಡ ತನಿಖಾ ಹಂತವಾಗಿ ಆಧಾರಿತವಾಗಿ ಏನೇನು ವಿವರಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಇನ್ನು ತನಿಖೆನೇ ಪೂರ್ಣ ಆಗಿಲ್ಲ. ಇನ್ನು ಸಾಕ್ಷ್ಯ ಸಂಗ್ರಹ ಬೇರೆ ಇದೆ. ಇಂಥ ಸಂದರ್ಭದಲ್ಲಿ ಈತನ ಬೇಲ್ಗೆ ಸಹಜವಾಗೇ ಆಕ್ಷೇಪಣೆಯನ್ನು ಸಲ್ಲಿಸುತ್ತೆ SIT. ಬರೀ ಅಶೋಕ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ನಾವು ಮಾತಾಡ್ತಾ ಇದ್ದೀವಿ, ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ಬರ್ತಿರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು ರಂಗನಾಥ್, ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಚಿನ್ನಯ್ಯನ 15 ದಿನಗಳ ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಲಯ ಆತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ಕಳೆದ ಶನಿವಾರ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಸದ್ಯ ಆತ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಈ ನಡುವೆ ಆತನ ಪರ ಅಂದ್ರೆ ಕಾನೂನು ಪ್ರಾಧಿಕಾರದ ವಕೀಲರೆಂದರೆ ಅವರು ಈಗಾಗಲೇ ಆತನ ಜಾಮೀನು ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಜಾಮೀನು ಅರ್ಜಿಗೆ SIT ಪರ ವಕೀಲರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೇಳಿದ್ರು. ಸೊ ಹೀಗಾಗಿ ಇವತ್ತು ಆಕ್ಷೇಪಣೆ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವತ್ತು ಆತನ ಜಾಮೀನು ಅರ್ಜಿಯ ವಿಚಾರಣೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಬರುತ್ತೆ. ಸೊ ಆ ಟೈಮಲ್ಲಿ SIT ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಪ್ರಕರಣ ಅತ್ಯಂತ ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದಾಗಿ ಮತ್ತು ಇದರ ಪ್ರಕರಣದ ತನಿಖೆ ಇನ್ನೂ ಕೂಡ ಪೂರ್ತಿಯಾಗಿಲ್ಲ. ಸೊ ತನಿಖೆ ಇನ್ನಷ್ಟು ನಡಿಬೇಕಾಗಿದೆ, ಸಾಕ್ಷ್ಯ ಸಂಗ್ರಹಗಳು ಇನ್ನಷ್ಟೇ ಆಗ್ಬೇಕಾಗಿದೆ. ಸೊ ಈ ಟೈಮಲ್ಲಿ ಚಿನ್ನಯ್ಯನಿಗೆ ಜಾಮೀನು ಕೊಟ್ರೆ ಅದು ತನಿಖೆ ಮೇಲೆ ಪ್ರಭಾವ ಬೀರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಜಾಮೀನು ನೀಡುವಂತದ್ದು ಬೇಡ ಎನ್ನುವಂತ ಮನವಿಯನ್ನು ಆಕ್ಷೇಪಣೆಯನ್ನು SIT ಪರ ವಕೀಲರು ಸಲ್ಲಿಸಲಿಕ್ಕಿದ್ದಾರೆ. ಹೀಗಾಗಿ ಇವತ್ತು ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬಹುಶಃ ಆತನಿಗೆ ಇವತ್ತು ಜಾಮೀನು ಸಿಗೋದು ಬಹುತೇಕ ಡೌಟ್ ಆಗಿದೆ. ಯಾಕಂದ್ರೆ ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿ ಇರೋದ್ರಿಂದಾಗಿ ಆತನಿಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಆಗಿದೆ. ಆದ್ರೂ ಕೂಡ ಆತನ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ಆ ಒಂದು ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರ್ಲಿಕ್ಕಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.